ಮಹಿಳಾ ಮೀಸಲಾತಿಗೆ ಇಂಡಿ ಒಕ್ಕೂಟದ ವಿರೋಧಕ್ಕೆ ಕೋಲಾರ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡುವ ಮೂಲಕ ಖಂಡನೆ ವ್ಯಕ್ತಪಡಿಸಲಾಯಿತು. ಕೋಲಾರ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದ ಬಿಜೆಪಿ ಮುಖಂಡರು ಮಹಿಳೆಯರ ಮೀಸಲಾತಿ ಹೋರಾಟಕ್ಕೆ ಕಾಂಗ್ರೆಸ್ ಕೊಳ್ಳಿ ಇಟ್ಟಿದೆ ಅಂತ ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಈ5 ನ್ಯೂಸ್ಗೆ ಸ್ವಾಗತ. ಮಹಿಳೆಯರಿಗೆ 33% ಮೀಸಲಾತಿ ನೀಡಲು ಇಷ್ಟವಿಲ್ಲ. ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಮಸೂದೆಗೆ ಅಡ್ಡಿಪಡಿಸಿರುವ ಕಾಂಗ್ರೆಸ್ ಮಹಿಳಾ ವಿರೋಧಿಯಾಗಿದೆ ಅಂತ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದ ಬಿಜೆಪಿ ಮುಖಂಡರು ಬಿರುಬಿಸಿರಿನಲ್ಲೇ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮಹಿಳಾ ಮೀಸಲಾತಿ ಮಂಡನೆಗೆ ವಿರೋಧ ವ್ಯಕ್ತಪಡಿಸಿದ ಕಾಂಗ್ರೆಸ್ಗೆ ಕಿಂಚಿತ್ತೂ ಮಹಿಳೆಯರ ಕುರಿತು ಕಾಳಜಿ ಇಲ್ಲ ಅಂತ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾವಚಿತ್ರ ಹಿಡಿದು ಆಕ್ರೋಶ ಹೊರಹಾಕಿದ್ರು. ಇನ್ನು ಪ್ರತಿಭಟನೆಯನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ಓಂ ಶಕ್ತಿ ಚಲಪತಿ ನೇತೃತ್ವದಲ್ಲಿ ಆಯೋಜನೆ ಮಾಡಿದ್ದು ಮಾಜಿ ಸಚಿವ ವರ್ತೂರು ಪ್ರಕಾಶ್ ಸೇರಿದಂತೆ ಹಲವು ಮುಖಂಡರು ಭಾಗವಹಿಸಿದ್ರು. ಇನ್ನು ಇದೇ ವೇಳೆ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಅರುಣಮ್ಮ, ಮಮತಾ, ಶೈಲಜಾ ಮುನಿಸ್ವಾಮಿ ಸೇರಿದಂತೆ ಮಹಿಳಾ ಮೋರ್ಚಾದ ಹಲವು ಮಹಿಳೆಯರು ಭಾಗವಹಿಸಿದ್ರು. ಮಹಿಳಾ ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ಮೀಸಲಾತಿ ವಿರೋಧಿ ಇಂಡಿ ಒಕ್ಕೂಟಕ್ಕೆ, ಮಹಿಳಾ ವಿರೋಧ ಪಕ್ಷದ ನಾಯಕ ಜೋಕರ್ ರಾಹುಲ್ ಗಾಂಧಿಗೆ, ಮಹಿಳಾ ಮೀಸಲಾತಿ ವಿರೋಧಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ. ನಾರಿ ಶಕ್ತಿ ವಂದನಾ ಅಧಿನಿಯಮ ಅನ್ನೋ ಒಂದು ಸ್ಕೀಮನ್ನು ನಮ್ಮ ನರೇಂದ್ರ ಮೋದಿಜಿಯವರು ತಂದರು. ಇವತ್ತು ಏನು 33% ರಿಸರ್ವೇಷನನ್ನು ಬಿಲ್ ಪಾಸ್ ಮಾಡೋದಕ್ಕಾಗಿ ಅಲ್ಲಿಟ್ಟರು. ಇಟ್ಟಾಗ ನಮಗೆ ತೊಂದರೆ ಮಾಡಿದವರು ಪ್ರಿಯಾಂಕಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ ಇವತ್ತು ಹೆಣ್ಮಕ್ಳಿಗೆ ವೋಟ್ ಹಕ್ಕಿಂದ ಹಿಡಿದು ಪ್ರತಿಯೊಂದು ಚುನಾವಣೆಯಲ್ಲೂ ಸ್ಪರ್ಧಿಸಕ್ಕಂಥ ಒಂದು ಹಕ್ಕನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಅವರ ಸಂವಿಧಾನವನ್ನು ಎಲ್ಲ ಓದಿ ಅವರು ಆ ಒಂದು ಇದರಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ಚುನಾವಣೆಯಲ್ಲಿ ಸ್ಪರ್ಧಿಸಕ್ಕಂಥ ಒಂದು ಹಕ್ಕು ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ 33% ರಿಸರ್ವೇಷನನ್ನು ಮಾಡಬೇಕು ಅಂತ ನರೇಂದ್ರ ಮೋದಿಜಿಯವರು ಪ್ರಯತ್ನ ಪಟ್ಟರು. ಇವತ್ತು ಪ್ರತಿಯೊಂದು ಇದರಲ್ಲೂ ಹೆಣ್ಣು ಮಕ್ಕಳದು ಮೇಲ್ಗೈ ಆಗಿದೆ. ಇವತ್ತು ಒಂದು ಗಂಡನಿಗೆ ಹೆಂಡತಿಯಾಗಿ, ಒಂದು ಮಗುಗೆ ತಾಯಿಯಾಗಿ, ಒಂದು ಮನೆಯಲ್ಲಿ ಅಡುಗೆ ಮಾಡೋದ್ರಿಂದ, ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸೋದ್ರಿಂದಾಗಿ, ಒಂದು ಏರೋಪ್ಲೇನ್ ಓಡಿಸೋದ್ರಿಂದಾಗಿ, ಒಂದು ಇಂಜಿನಿಯರ್ ಆಗಿ, ಒಂದು ಟೀಚರ್ ಆಗಿ, ಒಂದು ರೈತ ಮಹಿಳೆಯಾಗಿ ಪ್ರತಿಯೊಂದು ಕಾರ್ಯದಲ್ಲೂ ಹೆಣ್ಣುಮಕ್ಕಳು ಮುಂದಿನ ಕೈಯಾಗಿದೆ. ಇವತ್ತು ಅಂಥ ಒಂದು ಹೆಣ್ಣು ಮಗುಗೆ ಒಂದು ಸ್ಥಾನಮಾನ ನೀಡೋದಕ್ಕೆ ಅವರು ಒಪ್ಪಲಿಲ್ಲ ಅಂದರೆ ಅವರು ಹೆಣ್ಣು ಮಕ್ಕಳ ವಿರೋಧಿ ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ. ಇವತ್ತು ಪ್ರಿಯಾಂಕಾ ಗಾಂಧಿಯವರು ಒಂದು ಹೆಣ್ಣುಮಗು, ನಾವು ಹೆಣ್ಣು ಮಕ್ಕಳು. ಇವತ್ತು ಪ್ರಿಯಾಂಕಾ ಗಾಂಧಿ ಅವರು ಹೆಣ್ಣು ಮಕ್ಕಳಿಗೆ ಯಾಕೆ ವಿರೋಧನ ಬಯಸಿದ್ರು? ನಾನಿವತ್ತು ಪ್ರಿಯಾಂಕಾ ಗಾಂಧಿ ಅವರೇ ತಮ್ಗೆ ಹೇಳ್ತೀನಿ, ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಿಮಗೆ ಧಿಕ್ಕಾರವನ್ನು ಬಯಸ್ತಾ ಇದ್ದೇನೆ. ನಾನು ಇವತ್ತು ನಮಗಂತ ಹೆಣ್ಮಕ್ಳಿಗಂತ ಮಾಡಿರ್ತಕ್ಕಂಥ ಒಂದು ಸಂವಿಧಾನದ ಅಡಿಯಲ್ಲಿ ನಮಗೆ 33% ರಿಸರ್ವೇಷನನ್ನು ಕೊಟ್ಟರು. ಅದನ್ನು ತಾವು ಕಸಿದುಕೊಂಡಿದ್ದೀರಿ. ನಮಗೆಲ್ಲ ಭಾಳನೇ ನೋವಾಗಿದೆ. ಇವತ್ತು ಸುಮಾರು 70 ಕೋಟಿ ಹೆಣ್ಣು ಮಕ್ಕಳ ಶಾಪ ತಮಗೆ ತಟ್ಟದೇ ಹೋಗೋದಿಲ್ಲ, ತಟ್ಟುತ್ತೆ. ಯಾಕೆ ನೀವು ಮಾತ್ರ ಹೋಗಿ ಪಾರ್ಲಿಮೆಂಟಲ್ಲಿ ಕುತ್ಕೋಬೇಕಾ? ನೀವು ಮಾತ್ರ ರಾಜಕೀಯ ಮಾಡಬೇಕಾ? ಯಾಕೆ ನಮಗೂ ರಾಜಕೀಯ ಮಾಡೋ ಹಕ್ಕಿಲ್ವಾ? ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಮಕ್ಳಿಗೂ ನಮಗೆ ಆ ಹಕ್ಕು ಕೊಟ್ಟಿಲ್ವಾ? ಯಾಕೆ ನೀವು ನಮ್ಮ ಹಕ್ಕನ್ನು ಕಸಿದುಕೊಳ್ತಾ ಇದ್ದೀರಾ? ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ನಮಗೆ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದಾರೆ, ಆ ಸಂವಿಧಾನದ ಪರವಾಗಿ ನಾವು ಹೋರಾಟ ಮಾಡಿ ನಮ್ಮ 33% ರಿಸರ್ವೇಷನನ್ನು ಪಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದೀನಿ. ಈ ಮೂಲಕವಾಗಿ ಮುಂದಿನ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೇವೆ. ಇವತ್ತು ತಾವು ಅಂದ್ಕೊಂಡಿದ್ದೀರಿ ನಾವು ಇವತ್ತು ಉಚಿತ ಬಸ್ ಭಾಗ್ಯ ಕೊಟ್ಟಿದ್ದೀವಿ, ಇವತ್ತು ಏನು ಭಾಗ್ಯಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ ಎಲ್ಲ ಕೊಟ್ಟಿದ್ದೀವಿ. ಅದೆಲ್ಲನೂ ನಮಗಾಗಿ ಕೊಟ್ಟಿಲ್ಲ ತಾಯಿ. ನೀವು ಎಲೆಕ್ಷನಲ್ಲಿ ಗೆಲ್ಲೋದಕ್ಕಾಗಿ ಮೊದಲೇ ಘೋಷಣೆ ಮಾಡಿ ಎಲೆಕ್ಷನ್ ಗೆಲ್ಲೋದಕ್ಕಾಗಿ ಕೊಟ್ಟಿದ್ದೀರ ಅಷ್ಟೇ ಹೊರತು ನಾವೆಲ್ಲ ಬದುಕೋದಕ್ಕೆ ಕೊಟ್ಟಿಲ್ಲ. ನಾವು ಬದುಕೋದಕ್ಕೆ ಕೊಟ್ಟಿದ್ದು 33% ರಿಸರ್ವೇಷನ್ನು, ಅದನ್ನು ಕಸಿದುಕೊಂಡಿದ್ದೀರಾ. ದಯವಿಟ್ಟು ನಾವು ನಿಮ್ಗೆ ಹೇಳ್ತಾ ಇದ್ದೀವಿ, ಆ ಬಿಲ್ಲನ್ನು ಮತ್ತೆ ಮೋದಿ ಅವರು ಪಾರ್ಲಿಮೆಂಟ್ಗೆ ತಂದಾಗ ಅದನ್ನು ಪಾಸ್ ಮಾಡೋ ವ್ಯವಸ್ಥೆನ ತಾವು ಮುಂದುವರಿಸಬೇಕು. ಇಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತೇವೆ ಅಂತೇಳಿ ನಾನು ಈ ಮೂಲಕ ಮಾತನ್ನು ಶುರು ಮಾಡ್ತೀನಿ. ಮಹಿಳೆ ಅಂದರೆ ನಮ್ಮ ಪ್ರಧಾನಮಂತ್ರಿಯವರು ಯೋಜಿಸಿರುವ ಈ ಅಮೆಂಡ್ಮೆಂಟ್ ನಾರಿ ಶಕ್ತಿ ವಂದನ್ ಅಂದರೆ ಮಹಿಳೆ ಶಕ್ತಿ, ವಂದನ್ ಅಂದರೆ ಮಹಿಳೆಗೆ ಗೌರವ ಸಲ್ಲಿಸ್ತಿರೋದು. ನಮ್ಮ
ನಮ್ಮ ಪ್ರಧಾನಮಂತ್ರಿಯವರು ಯೋಚನೆ ಮಾಡಿದಂಗೆ ಹೆಣ್ಮಕ್ಳ ಬಗ್ಗೆ ಇಲ್ಲಿವರೆಗೂ ಯಾರು ಯೋಚನೆ ಮಾಡಿರಲಿಲ್ಲ. 1996ರಲ್ಲಿ ದೇವೇಗೌಡರ ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಕೂಡ ಈ ಅಮೆಂಡ್ಮೆಂಟ್ನ ಪಾಸ್ ಮಾಡಿದಾಗ ಕಾಂಗ್ರೆಸ್ ಸರ್ಕಾರನೇ ಪಾರ್ಲಿಮೆಂಟಲ್ಲಿ ಇದನ್ನ ಧಿಕ್ಕರಿಸಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಮಹಿಳೆ ಅಮೆಂಡ್ಮೆಂಟ್ಸ್ ಪಾಸ್ ಮಾಡುವಾಗೆಲ್ಲನೂ ಕಾಂಗ್ರೆಸ್ ಸರ್ಕಾರ ಮತ್ತೆ ಆ ಸರ್ಕಾರನ ಬೆಂಬಲಿಸಿರ್ತಕ್ಕಂಥ AIADMK, AAP ಈ ಪಕ್ಷಗಳು ಯಾವಾಗ್ಲೂ ವಿರೋಧ ಮಾಡ್ತಾನೆ ಬಂದಿದೆ. ಹಾಗಾಗಿ ಮಹಿಳೆಯರು ನಾವು ಅಬಲರಲ್ಲ, ಸಬಲರು ಅಂತ ತೋರಿಸ್ಕೊಳ್ತಾ ಇದ್ದೀರಿ. ಹೀಗಾಗಿ ರಿಸರ್ವೇಶನ್ ಅನ್ನೋದು ಏನು 33% ಆಗ್ಬೇಕಾಗಿತ್ತು ಅದನ್ನ ನಾವು ಪಡಿತೀರಿ. ಇದಕ್ಕೆ ಪ್ರತಿಯೊಂದು ಹೆಣ್ಮಕ್ಳು, ಈ ದೇಶದ ಹೆಣ್ಮಕ್ಳು ಯಾವುದೇ ಮೂಲೆಯಲ್ಲಿರ್ಬೋದು, ನಾರ್ತ್, ಈಸ್ಟ್ ಆರ್ ಸೌತ್, ವೆಸ್ಟ್ ಯಾವುದೇ ಮೂಲೆಯಲ್ಲಿರ್ಬೋದು, ಎಲ್ಲ ಹೆಣ್ಮಕ್ಳು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಯಾವತ್ತೂ ಜಾತಿ ರಾಜಕೀಯ ಆಗಲಿ ಅಥವಾ ಫ್ಯಾಮಿಲಿ ರಾಜಕೀಯ ಆಗಲಿ ಮಾಡಬಾರ್ದು. ಈಗ ಇಂದಿರಾ ಗಾಂಧಿ ಅವರು ಆಗಲಿ, ಸೋನಿಯಾ ಗಾಂಧಿ ಅವರಾಗಿರ್ಲಿ, ಪ್ರಿಯಾಂಕಾ ಗಾಂಧಿ ಅವರಾಗಿರ್ಲಿ, ಅವರು ಒಬ್ರು ಹೆಣ್ಮಕ್ಳೇ. ಅವರು ಉತ್ತಮ ಸ್ಥಾನದಲ್ಲಿ ಇದ್ದು ದೇಶ ಆಳದಂತವರು. ಅವರು ಹೆಣ್ಮಕ್ಳಾಗಿ ಅಷ್ಟೆಲ್ಲ ಮಾಡ್ಬೋದು ಅಂದ್ರೆ ಒಂದು ಸಾಮಾನ್ಯ ಹೆಣ್ಮಕ್ಳು ಪಾರ್ಲಿಮೆಂಟ್ ಮತ್ತೆ ವಿಧಾನಸೌಧಕ್ಕೆ ಹೋಗ್ಬೋದು. ಇದಕ್ಕೆ ಅವ್ರು ಬೆಂಬಲಿಸಬೇಕಿತ್ತು, ಆದ್ರೆ ಅವ್ರು ಬೆಂಬಲಿಸ್ತಿಲ್ಲ. ಹಾಗಾಗಿ ಪ್ರತಿಯೊಂದು ಹೆಣ್ಮಕ್ಳು ಧ್ವನಿ ಎತ್ತಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ಹೆಣ್ಮಕ್ಳೆಲ್ಲ ಜೋರಾಗಿ ಹೇಳಿ, ಒಂದೇ